ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಮೇಲೆ ಆಸಿಡ್ ದಾಳಿ, ಸ್ಕೆಚ್ ಹಾಕಿದ್ದು ರೇವಣ್ಣನಿಗೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಇಡೀ ದೇಶವೇ ಬೆಳಗಿದ ಸ್ಟೋರಿ ಈಗ ರಿವೀಲ್ ಆಗಿದೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಫೆಬ್ರವರಿ 21, 2001 ಈ ದಿನವನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ದೇಶವೇ ನಡುಗಿ ಹೋಗಿದ್ದಂತಹ ಒಂದು ದಿನ. ಅವತ್ತು ಏನಪ್ಪ ಆಗಿತ್ತು ಅಂತಂತಂದ್ರೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿಯಾಗಿದ್ದಂತಹ ಒಂದು ದಿನ. ಅವತ್ತು ರೇವಣ್ಣ ಅವರಿಗೆ ಸ್ಕೆಚ್ ಹಾಕಿತ್ತು, ಆದರೆ ಅವತ್ತು ನಡೆದಿದ್ದೇ ಬೇರೆ. ಇಡೀ ದೇಶವೇ ನಡುಗಿ ಹೋಗಿದ್ದಂತಹ ಸ್ಟೋರಿ ಈಗ ಯಾಕೆ ರಿವೀಲ್ ಆಗ್ತಿದೆ? ಎಸ್, ಇಡೀ ದೇಶದ ರಾಜಕಾರಣದಲ್ಲಿ ಸುದೀರ್ಘ ಇತಿಹಾಸ ಹೊಂದಿರುವಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಕುಟುಂಬದ ಮೇಲೆ ನಡೆದಿದ್ದಂತಹ ಒಂದು ಆ ಭೀಕರ ಆಸಿಡ್ ದಾಳಿಯ ಹಿಂದಿನ ಹಸಲಿ ರಹಸ್ಯವೊಂದು ಈಗ ಬಹಿರಂಗವಾಗಿದೆ. ಫೆಬ್ರವರಿ 21, 2001 ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಈಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಮುಗಿಸಿಕೊಂಡು ಬರುವಾಗ ದೇವೇಗೌಡರ ಪತ್ನಿ ಚೆನ್ನಮ್ಮ ಹಾಗೂ ಸೊಸೆ ಭವಾನಿ ರೇವಣ್ಣ ಅವರ ಮೇಲೆ ಆಸಿಡ್ ದಾಳಿ ನಡೆದಿತ್ತು. ಈ ಘಟನೆ ನಡೆದು ಹಲವು ವರ್ಷಗಳು ಕಳೆದಿದ್ದರೂ ಕೂಡ ಇದರ ಹಿಂದಿನ ರಾಜಕೀಯ ಪ್ರೇರಣೆಯ ಬಗ್ಗೆ ಗೌಡರು ಮೊದಲ ಬಾರಿಗೆ ಮುಕ್ತವಾಗಿ ಮಾತನಾಡಿದರು. ಎಸ್, ಖಾಸಗಿ ವಾಹಿನಿಯ ಒಂದು ಜನಪ್ರಿಯ ಕಾರ್ಯಕ್ರಮದಲ್ಲಿ ಸಾಧಕರ ಸೀಟಿನಲ್ಲಿ ಕುಳಿತುಕೊಂಡಂತಹ ದೇವೇಗೌಡರು ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡಿದ್ರು. ಅವತ್ತು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಆಸಿಡ್ ದಾಳಿಯ ಕರಾಳ ಸತ್ಯವನ್ನ ಜಗತ್ತಿನ ಮುಂದೆ ದೇವೇಗೌಡರು ಇಟ್ಟಿದ್ರು. ಇದೊಂದು ರಾಜಕೀಯ ಪ್ರೇರಣೆ. ಎಸ್, ಘಟನೆ ನಡೆದ ಸಂದರ್ಭದಲ್ಲಿ ಕೌಟುಂಬಿಕ ವೈಷಮ್ಯದ ಹಿನ್ನೆಲೆಯಲ್ಲಿ ದೇವೇಗೌಡರ ತಮ್ಮನ ಮಗ ಲೋಕೇಶ್ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ ಎಂದು ಅವತ್ತಿನ ದಿನಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಆದರೆ ಇದರ ಹಿಂದೆ ದೊಡ್ಡ ರಾಜಕೀಯ ಪಿತೂರಿ ಇತ್ತು ಅಂತಂತ ಹೇಳಿ ದೇವೇಗೌಡರು ಒಂದು ದೊಡ್ಡ ಆಘಾತಕಾರಿ ಹೇಳಿಕೆಯನ್ನು ಕೂಡ ನೀಡಿದರು. ನನ್ನ ಮಗ ಎಚ್.ಡಿ. ರೇವಣ್ಣ ಅವರ ಮೇಲೆ ಆಸಿಡ್ ಹಾಕಲು ಸಂಚು ರೂಪಿಸಲಾಗಿತ್ತು. ನಾವೆಲ್ಲ ಅವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ರೇವಣ್ಣ ಬಂದಿರಲಿಲ್ಲ. ಆ ಸಮಯದಲ್ಲಿ ನನ್ನ ಪತ್ನಿ ಮತ್ತು ಸೊಸೆಯನ್ನೇ ಗುರಿಯಾಗಿಸಿಕೊಂಡು ಆಸಿಡ್ ದಾಳಿಯನ್ನ ನಡೆಸಲಾಗಿತ್ತು. ನನ್ನ ತಮ್ಮನ ಮಗನೇ ಆಸಿಡ್ ಹಾಕಿದರೂ ಆತನ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು, ಹೀಗಂತ ದೇವೇಗೌಡರು ತಿಳಿಸಿದ್ದಾರೆ. ಆಸಿಡ್ ಎರಚಿದ ಪ್ರಕರಣದಲ್ಲಿ ಲೋಕೇಶ್ ಅಪರಾಧಿ ಎಂದು ಸಾಬೀತಾಗಿ ನ್ಯಾಯಾಲಯ ಆತನಿಗೆ 8 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಆದರೆ ಮಾನವೀಯತೆಯ ಆಧಾರದ ಮೇಲೆ ದೇವೇಗೌಡರೇ ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ರು. ಹೀಗಂತ ಅಪರೂಪದ ವಿಷಯವನ್ನು ಕೂಡ ಅವತ್ತು ಹಂಚಿಕೊಂಡಿದ್ರು. ನನ್ನ ತಮ್ಮನಿಗೆ ಕ್ಯಾನ್ಸರ್ ಇತ್ತು, ಆತ ಇನ್ನು ಕೆಲವೇ ವರ್ಷ ಮಾತ್ರ ಬದುಕುತ್ತಾನೆ, ಅದು ದೇವೇಗೌಡರು ಕೂಡ ಗೊತ್ತಿತ್ತು. ಲೋಕೇಶು ಇನ್ನೂ 4.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು. ಆದರೆ ತಮ್ಮನ ಆರೋಗ್ಯದ ಸ್ಥಿತಿ ಕಂಡು ಮನನೊಂದು ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಅವತ್ತು ಸ್ವತಃ ದೇವೇಗೌಡರೇ ಫೋನ್ ಮಾಡಿ, ನನ್ನ ತಮ್ಮ ಸಾಯುತ್ತಿದ್ದಾನೆ, ಆತನ ಮಗನನ್ನ ಬಿಟ್ಟು ಬಿಡಿ, ಹೀಗಂತ ದೇವೇಗೌಡರು ಮನವಿಯನ್ನ ಮಾಡಿಕೊಂಡಿದ್ರು. ಆಗ ನ್ಯಾಯಮೂರ್ತಿಗಳು ಮಾಜಿ ಪ್ರಧಾನಿ ಅವರ ಪತ್ನಿ ಮೇಲೆ ಆಸಿಡ್ ದಾಳಿಯಾಗಿದೆ, ಅಪರಾಧಿಗೆ ಜೀವಾವಧಿ ಅಥವಾ ಗಲ್ಲು ಶಿಕ್ಷೆ ನೀಡಬೇಕೆಂದು ಚರ್ಚೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ನೀವೇ ಬಿಡುಗಡೆ ಮಾಡಲು ಹೇಳುತ್ತಿದ್ದರಲ್ಲ, ಇದು ಸರಿನಾ ಅಂತಂತೇಳಿ ಆಶ್ಚರ್ಯವನ್ನ ಅವತ್ತಿನ ನ್ಯಾಯಾಧೀಶರು ವ್ಯಕ್ತಪಡಿಸಿದ್ರು. ಆದರೆ ಗೌಡರು
ತಮ್ಮನ ಮೇಲಿನ ಪ್ರೀತಿಯಿಂದ ಆತನನ್ನ ಬಿಡುಗಡೆ ಮಾಡಿಸಿದ್ರು. ಜೊತೆಗೆ ಪತ್ನಿಯ ತ್ಯಾಗವನ್ನು ಕೂಡ ದೇವೇಗೌಡರು ಸ್ಮರಣೆ ಮಾಡಿದ್ರು. ತಮ್ಮ ತಮ್ಮ ಮೇಲೆ ಆಸಿಡ್ ದಾಳಿ ಮಾಡಿದ ಅಪರಾಧಿಯನ್ನ ಪತಿ ಬಿಡುಗಡೆ ಮಾಡಿಸಿದರೂ ಚೆನ್ನಮ್ಮ ಅವರು ಯಾವುದೇ ಬೇಸರ ಮಾಡಿಕೊಳ್ಳಲಿಲ್ಲ. ಹೀಗಂತ ದೇವೇಗೌಡರು ಆ ವಿಚಾರವನ್ನ ಹೇಳಿದರು. ನನ್ನ ಯಶಸ್ಸಿನ ಹಿಂದೆ ಪತ್ನಿಯ ಸಹಕಾರ ದೊಡ್ಡದಿದೆ. ನಾನು ಬರುವವರೆಗೂ ಆಕೆ ಊಟ ಮಾಡುತ್ತಿರಲಿಲ್ಲ. ಹೀಗಂತ ದೇವೇಗೌಡರು ಭಾವುಕರಾಗಿದ್ರು ತಮ್ಮ ಪತ್ನಿಯನ್ನ ನೆನೆಸಿಕೊಂಡು. ಇದೇ ವೇಳೆ ಚೆನ್ನಮ್ಮ ಅವರು ಕೂಡ ಮಾತನಾಡಿದರು. ಆಸಿಡ್ ದಾಳಿ ನಡೆದಾಗ ನನಗೆ 2 ತಿಂಗಳು ಪ್ರಜ್ಞೆಯೇ ಇರಲಿಲ್ಲ. ಆ ಸಮಯದಲ್ಲಿ ದೇವೇಗೌಡರು ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಇದ್ರು. ಹೀಗಂತ ಅಂದಿನ ಕಷ್ಟದ ದಿನಗಳನ್ನ ಚೆನ್ನಮ್ಮ ಅವರು ನೆನಪಿಸಿಕೊಂಡಿದ್ರು. ದಶಕಗಳ ಕಾಲ ಗೌಪ್ಯವಾಗಿದ್ದ ಈ ಕೌಟುಂಬಿಕ ಹಾಗೂ ರಾಜಕೀಯ ರಹಸ್ಯವನ್ನ ವೀಕೆಂಡ್ ವಿತ್ ರಮೇಶ್ ಅವರ ವೇದಿಕೆಯಲ್ಲಿ ಹೊರಬಿದ್ದಾಗ ದೇಶದ ಜನ ಒಂದು ಕ್ಷಣ ಗಾಬರಿಯಾಗಿದ್ರು. ಅಲ್ಲದೆ ದೇವೇಗೌಡರ ಶತ್ರುವನ್ನು ಕ್ಷಮಿಸುವ ಗುಣಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಈ ಒಂದು ಸ್ಟೋರಿಯ ತಾತ್ಪರ್ಯ ಅಥವಾ ವಿಚಾರ ಇಷ್ಟೇ. 2011ರಲ್ಲಿ ಅಂದ್ರೆ ಫೆಬ್ರವರಿ 21, 2001ರಲ್ಲಿ ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿ ಆಗುತ್ತೆ. ಅದಾದ ನಂತರ ಆರೋಪಿ ಏನು ಸಂಬಂಧಿಕರೇ ಅಂತ ಗೊತ್ತಾಗುತ್ತೆ, ಸ್ವಂತ ತಮ್ಮನ ಮಗ ಅಂತಲೇ ಕೂಡ ಗೊತ್ತಾಗುತ್ತೆ, ಲೋಕೇಶ್ ಅಂತ ಹೇಳಿ. ಆತನಿಗೆ 8 ವರ್ಷಗಳ ಕಾಲ ಶಿಕ್ಷೆ ಕೂಡ ಆಗುತ್ತೆ. ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಶಿಕ್ಷೆಯ ಪ್ರಮಾಣವನ್ನ ದೇವೇಗೌಡರೇ ಫೋನ್ ಮಾಡಿ ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ತಾರೆ. ಅದಾದ ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗುತ್ತೆ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆದ್ರೆ ಈಗ ಏನಪ್ಪಾ ಅಂತಂದ್ರೆ ಚೆನ್ನಮ್ಮ ಅವರಿಗೆ ಹುಷಾರಿಲ್ಲ. ಅವರ ಆರೋಗ್ಯ ಸಂಪೂರ್ಣವಾಗಿ ಸ್ವಲ್ಪ ಹದಗೆಟ್ಟಿರುವಂಥದ್ದು. ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಿರುವಂತಹ ಸಂದರ್ಭದಲ್ಲಿ ಹಳೆಯ ನೆನಪುಗಳು, ಹಳೆಯ ಸ್ಟೋರಿಗಳು ಈಗ ರಿವೀಲ್ ಆಗ್ತಿರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.